ನಮ್ಮ ಜೊತೆಗೆ ದಾವಣಗೆರೆಯಿಂದ ಬಸವರಾಜ್ ಕೂಡ ಜಾಯಿನ್ ಆಗಿದ್ದಾರೆ. ಅದರ ಜೊತೆಗೇನೆ ಹುಬ್ಬಳ್ಳಿಯ ಸನ್ನಿವೇಶ ಹೇಗಿದೆ, ಮತದಾರರ ಉತ್ಸಾಹ, ನಾವು ಪ್ರತಿನಿಧಿ ಶಿವು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ರೀತಿ ಕೇಂದ್ರ ಇದ್ದ ಹಾಗೆ ಹುಬ್ಬಳ್ಳಿ ಧಾರವಾಡ, ಆ ಭಾಗದಲ್ಲಿ ಜನರ ಉತ್ಸಾಹ ಹೇಗೆ ಕಂಡು ಬರ್ತಾ ಇದೆ? ಬೆಳಗಿನ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೀಡೋದಾದ್ರೆ? ಮಾಲ್ತೇಶ್, ಪ್ರಮುಖವಾಗಿ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 1901 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಈಗಾಗಲೇ ಬಸವರಾಜ್ ಹೊರಟ್ಟಿಯವರು ಮತದಾನ ಮಾಡಿರ್ತಕ್ಕಂಥದ್ದು. ಆದರೆ ಹುಬ್ಬಳ್ಳಿಯ ಭವಾನಿ ನಗರದ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು, ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಚಿನ್ಮಯ ಶಾಲೆಯಲ್ಲಿ ಇರ್ತಕ್ಕಂತಹ 3 ಮತಗಟ್ಟೆಗಳಲ್ಲಿ ಮತದಾರರ ಉತ್ಸಾಹ ಅತ್ಯಂತ ಉತ್ಸುಕವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಇಲ್ಲಿ ಉತ್ಸುಕರಾಗಿ ತಮ್ಮ ಹಕ್ಕನ್ನು ಚಲಾಯಿಸಲು ಬಂದಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇದು ಭವಾನಿ ನಗರದ ಚಿನ್ಮಯ ಶಾಲೆಯಲ್ಲಿ ಇರ್ತಕ್ಕಂತಹ ಒಟ್ಟು 3 ಮತಗಟ್ಟೆಗಳು ಇಲ್ಲಿವೆ. ಭವಾನಿ ನಗರದಲ್ಲಿ ಇರ್ತಕ್ಕಂತಹ 111, 112, 113 ಒಟ್ಟು ಈ ಚಿನ್ಮಯ ಶಾಲೆಯಲ್ಲಿ 3 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಬೆಳಗಿನ ಜಾವವೇ ನೂರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಿನ ಜಾವವೇ ತಮ್ಮ ಆಧಾರ್ ಕಾರ್ಡ್ ಅನ್ನ ಮತ್ತು ವೋಟರ್ ಕಾರ್ಡ್ ಅನ್ನ ಹಿಡಿದುಕೊಂಡು ಇಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಲು ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬೆಳಗಿನ ಜಾವವೇ ಸಾಕಷ್ಟು ಜನ ಇಲ್ಲಿ ಉತ್ಸುಕರಾಗಿ ಬರೋಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲೂ ಪ್ರಮುಖವಾಗಿ ಬಿಸಿಲಿನ ತಾಪಮಾನ ಅಂತ ಹೇಳ್ಬೋದು. ಯಾಕಂದ್ರೆ 10 ಗಂಟೆಯ ನಂತರ ಈ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸರಿಸುಮಾರು 35ರಿಂದ ಸಂಜೆ ವೇಳೆಗೆ 40ರಷ್ಟು ಇಲ್ಲಿ ಬಿಸಿಲಿನ ತಾಪಮಾನ ಇರುತ್ತೆ. ಆ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿಯ ಜನ ಬೆಳಗ್ಗೆ ಎದ್ದು ತಮ್ಮ ಹಕ್ಕು ಚಲಾವಣೆ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು. ಒಟ್ಟು 3 ಮತಗಟ್ಟೆಗಳಲ್ಲಿ ಇಲ್ಲಿ ನೂರಾರು ಜನ ಬಂದು ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲು ನಿಂತಿದ್ದಾರೆ. ಈಗಾಗಲೇ ಇಲ್ಲಿ ಒಂದಿಷ್ಟು ಯುವಕರು, ವಯೋವೃದ್ಧರು, ಮಹಿಳೆಯರು ಮತ್ತು ಅದರಲ್ಲೂ ಕೂಡ ಹೊಸ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತಿರತಕ್ಕಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 18 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 44,000ದಷ್ಟು ಯುವ ಮತದಾರರಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಮಹಿಳೆಯರು ಬೆಳಗಿನ ಜಾವವೇ ಎದ್ದು ಈ ಒಂದು ಮತಗಟ್ಟೆ ಸಂಖ್ಯೆಗಳಲ್ಲಿ ಈಗ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ತಮ್ಮ ವೋಟರ್ ID ಕಾರ್ಡನ್ನು ಹಿಡಿದುಕೊಂಡು ಇಲ್ಲಿ ತಮ್ಮ ಹಕ್ಕು ಚಲಾವಣೆಗೆ ನಿಂತಿರ್ತಕ್ಕಂಥದ್ದು. ವಾಣಿಜ್ಯ ನಗರಿಯಲ್ಲಿ ಸಾಕಷ್ಟು ಜನ ಉತ್ಸುಕರಾಗಿದ್ದು ತಮ್ಮ ಹಕ್ಕು ಚಲಾವಣೆಗೆ ಮುಂದಾಗಿದ್ದಾರೆ. ಒಂದು ಕಡೆ ಈ ಒಂದು ಚಿನ್ಮಯ ಶಾಲೆ ಏನಿದೆ, ಇದೇ ಭವಾನಿ ನಗರದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಮತದಾನ ಮಾಡೋಕ್ಕೆ ಆಗಮಿಸ್ತಾರೆ. ದಂಪತಿ ಸಮೇತ ಅವರು ಕೂಡ ಇಲ್ಲಿ ಬಂದು 8:30ಕ್ಕೆ ಮತದಾನ ಮಾಡ್ತಾರೆ. ಒಟ್ಟು 3 ಮತಗಟ್ಟೆಗಳಲ್ಲಿ ಸಾಕಷ್ಟು ಪ್ರಮಾಣದ ಜನ ಇಲ್ಲಿ ಮತ ಹಾಕಕ್ಕೆ ನಿಂತಿರ್ತಕ್ಕಂಥದ್ದು. ಅದರಂತೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ 1901 ಮತಗಟ್ಟೆಗಳಲ್ಲಿ ಸಾಕಷ್ಟು ಜನರು ಉತ್ಸುಕರಾಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮಾಲ್ತೇಶ್. ಓಕೆ ಶಿವಕುಮಾರ್, ಹಾಗೆ ನೀವು ಸಂಪರ್ಕದಲ್ಲಿರಿ. ಬಸವರಾಜ್ ನಿಮ್ಮ ಜೊತೆಗಿದ್ದಾರೆ ದಾವಣಗೆರೆಯಿಂದ. ಬಸವರಾಜ್, ಹೆಂಗಿದೆ ಬೆಳಗ್ಗೆ ಜನರ ಸ್ಪಂದನೆ? ಯಾಕಂದ್ರೆ ಬಿಸಿಲೇರೋದಕ್ಕಿಂತ ಮೊದಲು ಬಂದವರು ಮತ ಚಲಾಯಿಸಬೇಕು ಅಂತ ಈಗ ಬೇರೆ ಬೇರೆ ಕಡೆಗೆ ಒಂದು ಲೆಕ್ಕದಲ್ಲಿ ಮತದಾರರ ಒಳ್ಳೆ ಸ್ಪಂದನೆ ವ್ಯಕ್ತ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಹೇಗಿದೆ ಸ್ಥಿತಿ? ರಂಗನಾಥ್, ವಿಶೇಷವಾಗಿ ಏನು ವಾಣಿಜ್ಯ ನಗರಿ ದಾವಣಗೆರೆಯಲ್ಲಿ ಬೆಳಗಿನಿಂದಲೇ ಒಂದು ಉತ್ತಮ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಸುಮಾರು 1946 ಮತಗಟ್ಟೆಗಳಲ್ಲಿ ವಿಶೇಷವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತಪಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ನಾವೀಗ ದಾವಣಗೆರೆ ನಗರದ ವಿದ್ಯಾನಗರದಲ್ಲಿ ಮಾಗನೂರು ಬಸಪ್ಪ ಶಾಲೆಯ ಒಂದು ಮತಗಟ್ಟೆ ಸಮೀಪದಲ್ಲಿದ್ದೀವಿ. ಏನು ಕರ್ನಾಟಕದಲ್ಲಿ ವಿಶೇಷವಾಗಿ ಏನು ಬೇರೆ ಬೇರೆ ಕಡೆ ಮಹಿಳಾ ಮೀಸಲಾತಿ ಬರುವ ಮೊದಲೇ ಒಂದು ಮಹಿಳೆಯರು ಇಲ್ಲಿ ಪರಸ್ಪರ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು. ಈ ಕ್ಷೇತ್ರದಿಂದ ಯಾರೇ ಗೆದ್ದರೂ ಕೂಡ ಮಹಿಳಾ ಪ್ರತಿನಿಧಿಯಾಗಿ ದಾವಣಗೆರೆಯಿಂದ ದೆಹಲಿಗೆ ಹೋಗ್ತಕ್ಕಂಥ ಒಂದು ವಿಶೇಷ ಸ್ಪರ್ಧೆ. ಇವು ನೋಡ್ತಾ ಇರೋದು ಇಲ್ಲೊಂದು ಏನು ವ್ಯಕ್ತಿಗಳು ಮಾತ್ರ ಬದಲಾವಣೆ ಆಗಿದ್ದಾರೆ, ವ್ಯವಸ್ಥೆ ಮಾತ್ರ ಅದೇ ಇದೆ ಅಂತ ಹೇಳ್ಬೋದು. ಅಂದರೆ GM ಸಿದ್ದೇಶ್ ಮತ್ತು SS ಮಲ್ಲಿಕಾರ್ಜುನ್, ಶಾಮನೂರು ಕುಟುಂಬ ಮತ್ತು ಸಿದ್ದೇಶ್ವರ ಕುಟುಂಬ ಅವರ ಪರಸ್ಪರ ಎದುರಾಳಿಗಳಾಗಿದ್ದರು. ಈಗ ಆ ಮನೆಯ ಹೆಣ್ಣುಮಕ್ಕಳು ಈಗ ಏನು ಚುನಾವಣೆ ಸ್ಪರ್ಧಿಸತಕ್ಕಂಥ ಇನ್ನು ಈ ಸ್ಪರ್ಧೆಯ ತೀವ್ರತೆಯನ್ನು ಹೆಚ್ಚಿಸಿದೆ ಹೇಳ್ಬೋದು. ವಿಶೇಷವಾಗಿ ಕಳೆದ 12 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ 6 ಚುನಾವಣೆಯಲ್ಲಿ BJP ಗೆದ್ದರೆ 6 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು. ಈಗ ಏನು 2 ಕುಟುಂಬ, ವಿಶೇಷವಾಗಿ ಸಿದ್ದೇಶ್ವರ ಕುಟುಂಬ ಒಂದು ಇದರಲ್ಲಿ 6 ಸಲ ಗೆದ್ದಿರ್ತಕ್ಕಂಥದ್ದು, ಒಂದು 7 ಸಲ ಚುನಾವಣೆ ಮಾಡಿ 6 ಸಲ ಗೆದ್ದಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ಇಟ್ಕೊಂಡು ಏನು ದಾವಣಗೆರೆಯಲ್ಲಿ ಬೆಳಗಿನಿಂದ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಸುಮಾರು ನಗರ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಓಕೆ ಬಸವರಾಜ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.